ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾತಕದಲ್ಲಿ ಶನಿ ದೋಷ ಇದ್ರೆ, ಶನಿ ಕಾಟ ಇದ್ರೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಪರಿಹಾರ ಮಾಡಿಕೊಂಡ್ರೆ ಶನಿ ಕಾಟದಿಂದ ನಾವು ತಪ್ಪಿಸ್ಕೋಬೋದಾ, ಹಾಗೆ ತಿರುನಲ್ಲಾರ್ ಶಾಂತ ಶನಿ ದೇವಸ್ಥಾನದ ವಿಶೇಷತೆ ಬಗ್ಗೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಜೊತೆಗೆ ಇನ್ನೇನು ಕೆಲವೇ ದಿನ ಇದೆ, ಏಪ್ರಿಲ್ 20ನೇ ತಾರೀಕು. ಇದೇ ತಿಂಗಳು 20ನೇ ತಾರೀಕಿಂದ 112ನೇ ಬ್ಯಾಚಸ್ಸು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ. 15 ದಿನ ಇರುತ್ತೆ. ಮನೆಯಲ್ಲೇ ಕೂತು ಎಲ್ಲೂ ಬರೋ ಅವಶ್ಯಕತೆ ಇಲ್ಲ. ತುಂಬ ಸರಿ ಹೇಳಿದ್ದೀನಿ, ಆದರೂ ಕೂಡ ಕೆಲವರಿಗೆ ಡೌಟ್ ಇರುತ್ತೆ, ಅಲ್ಲಿ ಬರಬೇಕಾ ಇಲ್ಲಿ ಬರಬೇಕಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ಎಲ್ಲೂ ಬರೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ನಿಮ್ಮ ಮೊಬೈಲಲ್ಲಿ ಆನ್ಲೈನ್ ಆ್ಯಪ್ ಮೂಲಕ ನೀವು ಮತ್ತು ನಿಮ್ಮ ಕುಟುಂಬ ಸಮೇತದಲ್ಲಿ 7,000 ರೂಪಾಯಿಗೆ ಜ್ಯೋತಿಷ್ಯವನ್ನು ಕಲಿಬಹುದು. ಅದಕ್ಕೂ ಮೊದಲು ನೀವು 11ನೇ ತಾರೀಕು ಫ್ರೀ ಕ್ಲಾಸಸ್ ಇರುತ್ತೆ. ಏನೆಲ್ಲ ಕಲಿತೀರಾ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ಇರೋದ್ರ ಬಗ್ಗೆ ಆ ಫ್ರೀ ಕ್ಲಾಸಲ್ಲಿ ಗುರುಜಿಯವರು ನಿಮಗೆ ತಿಳಿಸ್ಕೊಡ್ತಾರೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿಯವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅವರನ್ನ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ಗುರುಜಿ, ನೀವು ಹೇಳ್ತೀರಿ ಜಾತಕದಲ್ಲೆಲ್ಲ ಶನಿ ದೋಷ ಇದೆ ಅಂದಾಗ ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿ, ದಾನ ಮಾಡಿ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತೆಲ್ಲ ಹೇಳ್ತಾರೆ ಮಾಡ್ತಾರೆ ಅಂತ. ಅದು ಹೌದಾ? ಶನಿ ದೋಷ ಇದ್ದರೆ ಅದೆಲ್ಲ ಮಾಡಿದ್ರೆ ಹೋಗುತ್ತಾ, ಹೇಗೆ ಅಂತ ಹೇಳೋದಾದರೆ? ಶನಿ ದೋಷ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ನಿಮ್ಮ ಜಾತಕದಲ್ಲಿ ಶನಿ 1ನೇ ಮನೆಯಲ್ಲಿದ್ದಾಗ, ಶನಿ 6ನೇ ಮನೆಯಲ್ಲಿದ್ದಾಗ, ಶನಿ 8ನೇ ಮನೆಯಲ್ಲಿದ್ದಾಗ ಮತ್ತು ಶನಿ 12ನೇ ಮನೆಯಲ್ಲಿದ್ದಾಗ ದೋಷ ಅಂತಲೇ. ದೋಷ ಅಂತಂದರೆ ಎಲ್ಲಿ ಶನಿ ಕೂತಿದೆ ಅದನ್ನು ಶನಿ ದೋಷ. ಆದರೆ ಈಗ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡಿಬಿಟ್ಟಿದ್ದಾರೆ, ಶನಿ ಎಲ್ಲಿ ಕೂತ್ಕೊಂಡ್ರು ದೋಷ ಹೇಳ್ಬಿಡ್ತಾರೆ. ಈಗ ಅದಕ್ಕೆ ಒಂದು ಗೊತ್ತು ಗುರಿ ಇಲ್ಲದೆ ಇರತಕ್ಕಂಥ ಮಾತುಗಳು. ಜನ ಅವರು ದೇವಸ್ಥಾನದಲ್ಲಿದ್ದಾರೆ ಅಂದಿದ ತಕ್ಷಣ ಅವ್ರಿಗೆ ಜ್ಯೋತಿಷ್ಯ ಚೆನ್ನಾಗಿ ಗೊತ್ತು ಅನ್ನೋದು ಬಂದ್ಬಿಡುತ್ತೆ ತಲೆಯಲ್ಲಿ. ಅಲ್ಲಿ ಒಂದು ಪಂಚೆ ಹಾಕೊಂಡು ಕೂತ್ಕೊಂಡಿದ್ದ ತಕ್ಷಣ ಅವನು ಹೇಳಿದ್ದೆಲ್ಲ ವೇದವಾಕ್ಯ ಅಂತ ತಿಳ್ಕೊಳ್ತಕ್ಕಂಥ ನಮ್ಮ ಮೂರ್ಖ ಹಿಂದೂಗಳು. ಸುಮ್ಮನೆ ಅವನು ಏನು ಹೇಳ್ತಾನೋ ಎಲ್ಲದಕ್ಕೂ ಅದೇ. ಶನಿ ಅಂತ ದೋಷ ಯಾಕೆ 1ನೇ ಮನೆ, ಅದನ್ನು ಮಾತಾಡೋಣ. ಯಾವುದೇ ಗ್ರಹ ಲಗ್ನದಲ್ಲಿದ್ದಾಗ 2ನೇ ಮನೆಗೆ ವ್ಯಯಭಾವ, 2ನೇ ಮನೆ ಕುಟುಂಬ ಸ್ಥಾನ, ಹಣ ವಿಚಾರ, ಹಾಗೆ ಆಹಾರ ತಿಂತಕ್ಕಂಥದ್ದು ಎಲ್ಲ 2ನೇ ಮನೆ. ಯಾವಾಗ ಶನಿ 1ನೇ ಮನೆ ಕೂತ್ಕೊಳ್ತಾನೆ, 2ನೇ ಮನೆದೆಲ್ಲ ಲಾಸ್ ಮಾಡ್ತಾನೆ. ಹಿಂದಿನ ಮನೆ ಯಾವಾಗಲೂ ಲಾಸ್, ಯಾವುದೇ ಹಿಂದಿನ ಮನೆ ಲಾಸ್. ಇದು ಮೊದಲನೇದು. ಹಾಗೆ 3ನೇ ಮನೆ 4ನೇ ಮನೆಗೆ ವ್ಯಯಭಾವ. 4ನೇ ಮನೆ ಅಂದರೆ ನಮ್ಮ ವಾಸಿಸ್ತಕ್ಕಂಥ ಮನೆ, ತಾಯಿ, ಕಂಫರ್ಟ್ ಅಂತ ನಾವು ಕರಿತೀವಲ್ಲ, ಕಂಫರ್ಟ್ ಅಂತ ಕೆಡಿಸ್ತಕ್ಕಂಥ ಮನೆ 3ನೇ ಮನೆ. ಶನಿಯಲ್ಲಿ ಕೂತ್ಕೊಂಡು ಅದನ್ನು ಕೆಡಿಸ್ತಾನೆ. ಆವಾಗ ಅದನ್ನು ದೋಷ ಅಂತ ನೀವು ಕರ್ಕೋಬೋದು. ನಾನು ಕರೆಯಲ್ಲ, ಅದನ್ನು ದೋಷ ಅಂತ ಹೇಳೋದಿಲ್ಲ ನಾನು. ಹಾಗೆ 6ನೇ ಮನೆ ಸಂಸಾರಕ್ಕೆ 7ನೇ ಮನೆ, ವಿವಾಹಕ್ಕೆ 7ನೇ ಮನೆ, ಪಾರ್ಟ್ನರ್ಗೆ 7ನೇ ಮನೆ, ಅದಕ್ಕೆ ಹಿಂದಿನ ಮನೆ 6ನೇ ಮನೆ. ಸೊ ಪಾರ್ಟ್ನರ್ ಜೊತೆ ಜಗಳ, ಪಾರ್ಟ್ನರ್ ಜೊತೆ ಸಂಬಂಧ ಹಾಳಾಗ್ತಕ್ಕಂಥದ್ದು, ಹೆಂಡತಿ ಜೊತೆ ಅಥವಾ ಗಂಡನ ಜೊತೆ ಸರಿಗಿಲ್ಲದೆ ಇರ್ತಕ್ಕಂಥದ್ದು 6ನೇ ಮನೆ. ಇನ್ನು 8ನೇ ಮನೆ ಜ್ಯೋತಿಷದಲ್ಲಿ 1ರಿಂದ 12ರಲ್ಲಿ ದಿ ಮೋಸ್ಟ್ ಡ್ರೆಡೆಡ್ ಹೌಸ್, ಸಮಸ್ಯೆ ಕೊಡ್ತಕ್ಕಂಥದ್ದು, ಹೀನಾಮಾಯನವಾಗಿ ಹಾಳು ಮಾಡ್ತಕ್ಕಂಥ ಒಂದೇ ಒಂದು ಮನೆ. ದೇವರು ಏನು ಮಾಡೋಕ್ಕಾಗಲ್ಲ ಆ ಮನೆಗೆ. ಬೇರೆ ಎಲ್ಲ ಪ್ರಾರ್ಥನೆ ಮಾಡ್ಬೋದು, 8ನೇ ಮನೆಗೆ ಪ್ರಾರ್ಥನೆ ಇಲ್ಲ. ಶನಿ 8ನೇ ಮನೆ ಕೂತ್ಕೊಂಡ್ರೆ ಆಯುಷ್ ಕೊಡ್ತಾನೆ ಅಷ್ಟೇ ಹೊರತು ಇನ್ನು ಕಷ್ಟಗಳ ಸರಮಾಲೆನೇ 8ನೇ ಮನೆ. ಅಪಾದನೆಗಳು, ಅಪಮಾನಗಳು, ಅವಮಾನಗಳು ಎಲ್ಲ ಕೊಟ್ಬಿಡ್ತಾನೆ. ಇನ್ನು ಕೊನೆಯದಾಗಿ 12ನೇ ಮನೆ. 12ನೇ ಮನೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಹೌಸ್ ಆಫ್ ಲಾಸ್ ಅಂತ ಕರೀತಾರೆ. ಇಲ್ಲಿ ನಾನು ಭಾವಫಲ ಹೇಳಿದೆ. ಭಾವ ಅಂದರೆ ಮನೆ, ಮನೆ ಫಲ ಹೇಳಿದೆ. 1, 3, 6, 8, 12. 1, 3, 6, 8, 12. ಈಗ ನೆಕ್ಸ್ಟ್ ಬಂದಿರತಕ್ಕಂಥದ್ದು ಗ್ರಹ ಫಲ.
ಭಾವಫಲ ಹೇಳಿದೆ, ಈಗ ಗ್ರಹ ಫಲಕ್ಕೆ ಬರ್ತಾ ಇದ್ದೀನಿ. ಗ್ರಹ ಅಂದರೆ ಯಾವುದಿದು? ಶನಿ. ಶನಿ ಅಂದರೆ ಮಂದ. ಒಂದು ಜಾಗದಲ್ಲಿ 2.5 ವರ್ಷ ಇರ್ತಾನೆ. ಬೇರೆ ಗ್ರಹ ಆದರೆ ಅಟ್ಲೀಸ್ಟ್ ಬೇಗ ಮೂವ್ ಆಗ್ತಾರೆ, ಬೇಗ ಕಷ್ಟ ಪರಿಹಾರ ಇರುತ್ತೆ. ಇವ್ರ ಕಷ್ಟ ಪರಿಹಾರ ಆಗಲ್ಲ, ಎಲ್ಲಿ ಕೂತ್ಕೊಳ್ತಾರೋ ದೀರ್ಘ ಅಂತ ಕರೀತಾರೆ. ಇದು ಗ್ರಹ ಫಲ. ಭಾವಫಲ ಹೇಳಿದೆ ನೆಗೆಟಿವು, ಗ್ರಹ ಫಲ. ಇದೇ ಬೇರೆ ಗ್ರಹ ಬಂದಾಗ ಬಂತು, ಗಲಾಟೆ ಆಯಿತು, ಬೇಗ ಮುಗಿದೋಯ್ತು, ಅಂಥದ್ದೇನಿಲ್ಲ ಅಂತ ಹೇಳ್ತಕ್ಕಂಥದ್ದು. ಆದರೆ ಶನಿ ಬಂದರೆ ದೀರ್ಘಕಾಲ ಅದರದ್ದು ಗುಣಲಕ್ಷಣಗಳು 2.5 ವರ್ಷ ಇರ್ತಕ್ಕಂಥ ಒಂದು ರಾಶಿಲಿ 2.5 ವರ್ಷವರೆಗೂ ಸಮಸ್ಯೆ ಬರೋದೇನೆ. ಅದೇ ಥರ 1ನೇ ಮನೆ, 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಕೂತ್ಕೊಂಡ್ರೆ ಮಾತ್ರ ದೋಷ ಅಂತ ಹೇಳಬೇಕು ಹೊರತು 4ರಲ್ಲಿ ಕೂತ್ಕೊಂಡ್ರೂ ದೋಷ ಅಂತಾರೆ, 5ರಲ್ಲಿ ಕೂತ್ಕೊಂಡ್ರೂ ಕೂಡ ದೋಷ ಅಂತಾರೆ. ಅಂದ್ರೆ ಯಾವ ಮನೇಲಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಹೇಳಿದ್ದು, ಯಾವ ಪುರೋಹಿತರಿಗೂ ಜ್ಯೋತಿಷ್ಯ ಗೊತ್ತಿಲ್ಲ. ಅದು ಗುಡ್ ಸೈನ್ ಕೂಡ ಸುಳ್ಳ ಎಲ್ಲ ಹಿಂದೂಗಳು ಹೋಗ್ಬಿಟ್ಟು ಸುಮ್ಮನೆ ಬಕ್ರ ಆಗ್ತಾ ಇದ್ದಾರೆ, ಟೋಪಿ ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ನಾನು ಚಾಲೆಂಜ್ ಮಾಡ್ತೀನಿ, ಸುಮ್ಮನೆ ಎಲ್ಲಿ ಕೂತ್ಕೊಂಡ್ರು ದೋಷ ಅಂತಾರೆ. ಪಂಚಮ ಶನಿ ಅಂದ್ಬಿಡ್ತಾರೆ. ಪಂಚಮ ಶನಿ ಅಂದರೆ ಏನಾಗ್ಬಿಡುತ್ತೆ? ಏನಿಲ್ಲ. ನಂದು ಪಂಚಮ ಶನಿ, ನಂದು ಮೀನ ಲಗ್ನ, 5ನೇ ಮನೆ ಶನಿ ಇದೆ. ಪಂಚಮ ಶನಿ ಏನು ಮಾಡ್ತು? ಅದ್ಭುತವಾಗೇ ಇದ್ದೀವಿ. 5ನೇ ಮನೆ ವಿಚಾರ ಎಲ್ಲ ಚೆನ್ನಾಗೇ ಇದೆ. ತ್ರಿಕೋಣ ಅಂತ ಕಲ್ತಿರ್ತಾರೆ ಅವರು. ತ್ರಿಕೋಣದ ಅರ್ಥ ಏನು? ಮತ್ತೆ ನಾನು ಜ್ಯೋತಿಷ್ಯರನ್ನೇ ಕೇಳೋದು. ಕೇಂದ್ರ ಅಂತ ಮಾತಾಡ್ತೀರಿ ನೀವೆಲ್ಲ, 1, 4, 7, 10. ಮತ್ತು ತ್ರಿಕೋಣದ ಅರ್ಥ ಏನು? 1, 5, 9 ಇದು ಶ್ರೇಷ್ಠವಾಗಿರ್ತಕ್ಕಂಥ ಜಾಗ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 1, 4, 7, 5, 9, 10 ಶ್ರೇಷ್ಠವಾಗಿರ್ತಕ್ಕಂಥ ಜಾಗ. ಯಾವ ಗ್ರಹ ಕುತ್ಕೊಂಡ್ರೂ ಕೂಡ ಅದು ಒಳಿತನ್ನೇ ಮಾಡುತ್ತೆ ಅಂತ ಪರಾಶರ ಬರೆದಿದ್ದಾರೆ. ಅವರು ಅದೇ ಫಲ ಮಾಡೋದು. ಆ ಗ್ರಹದ ಶನಿ ಇದ್ರೂ ಕೂಡ ಆ ಮನೆಯಲ್ಲಿ ಒಳ್ಳೇದಾಗುತ್ತೆ. ಒಳ್ಳೇದೇ ಅದು. ರಾಹು ಕುತ್ಕೊಂಡ್ರು ಒಳ್ಳೇದು, ಕೇತೆ ಕುತ್ಕೊಂಡ್ರು ಒಳ್ಳೇದು. ಸುಮ್ಮನೆ ಡಗಲ್ ಬಾಜಿ ಮಾಡೋಕ್ಕೆ, ಜನಗಳನ್ನ ಮೂಢಂಗೆ ಮಾಡೋಕ್ಕೆ, ಹಿಂದೂ ಧರ್ಮನ ಉಳಿಸೋ ಕೆಲಸ ಅಂತೂ ಮಾಡ್ತಾ ಇಲ್ಲ. ಹಿಂದೂ ಧರ್ಮ ಉಳಿಸೋದಂತೂ ಮಾಡ್ತಾ ಇಲ್ಲ. ಬರೋರಿಗೆಲ್ಲ ಒಂದು ಅದೇನೋ ವಿಷಬೀಜ ಬಿತ್ತಿ ಕಳಿಸ್ತಾ ಇರೋದಷ್ಟೇ. ಅದರಿಂದನೇ ಅರ್ಧ ನಂಬಿಕೆ ಹೋಗುತ್ತೆ. ನಂಬಿಕೆ ಕರೆಕ್ಟಾಗಿ ಹೇಳಿದೆಮ್ಮ. ಅದಕ್ಕಿಂದನೇ ಅರ್ಧ ನಂಬಿಕೆ ಹೋಗಿರೋದು. ಇದನ್ನೆಲ್ಲ ಈ ವರ್ಕಿಂಗ್ ಕ್ಲಾಸ್ ಅವರು 25 ವರ್ಷ, 30 ವರ್ಷ, 35 ವರ್ಷ ಕೇಳಿದ್ರೆ ಒಂಥರ ಅವ್ರಿಗೆ ಒಂಥರ ಮೋಟಿವೇಶನ್ ಬೇಕು. ಅವ್ರಿಗೆ ಡಿಮೋಟಿವೇಶನ್ ಬೇಡ. ಇವರು ಹೇಳೋದೆಲ್ಲ, ಈ ಪುರೋಹಿತರು ಹೇಳೋದು, ಬೇರೆ ಜ್ಯೋತಿಷರು ಹೇಳೋದೆಲ್ಲ ಡಿಮೋಟಿವೇಶನ್ ವರ್ಡ್ಸೆ, ಯಾವುದು ಮೋಟಿವೇಶನ್ ವರ್ಡ್ಸೇ ಇಲ್ಲ. ಈ 1ನೇ ಮನೆ, 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಸಂಸಾರಕ್ಕೆ ಸಮಸ್ಯೆ ಹೊರತು ವ್ಯವಹಾರಕ್ಕೆ ಸಮಸ್ಯೆ ಇಲ್ಲ. ಅದನ್ನು ಥಿಂಕ್ ಮಾಡ್ತಾ ಇಲ್ಲ. ಯಾವ ಗ್ರಹನೂ ನೆಗೆಟಿವು ಇಲ್ಲ, ಪಾಸಿಟಿವ್ ಇಲ್ಲ. ಒಂದು ವಿಚಾರದಲ್ಲಿ ನೆಗೆಟಿವ್ ಇದ್ದರೆ ಇನ್ನೊಂದು ವಿಚಾರದಲ್ಲಿ ಪಾಸಿಟಿವ್ ಇದ್ದೇ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಭಾರತದಲ್ಲಿ ಅತಿ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದು ವಿವಾಹ. ಯಾರ್ದಾರು ಕಾಲ್ ಮಾಡಿ ನನ್ನ ಹುಡುಗಿ ಯಾವಾಗ ಮದುವೆ ಆಗೋದು? 25 ಆಗಂಗಿಲ್ಲ. ಯಾಕಂದರೆ ಅವ್ರದ್ದು ಜಾತಿ ವ್ಯವಸ್ಥೆಯಲ್ಲಿ ಇದೀವಲ್ಲ, ಆ ಜಾತಿಲಿ ಯಾರೂ ಸಿಗಲ್ಲ. ಅದಕ್ಕೆ ಯಾರನ್ನ ಬೇಕಾದ್ರೂ ಹಿಂದೂದಲ್ಲಿರ್ತಕ್ಕಂಥ ಎಲ್ಲ ಮದುವೆ ಆಗಬಾರ್ದು ಅಂದರೆ ತಲೆನೇ ಕೆಡಿಸ್ಕೊಳ್ಳ. ಇವತ್ತರ ನಾಳೆ ಸಿಗುತ್ತೆ ಹೋದ್ರೆ ಬೇಜಾನ್ ಜನ ಪಿತ ಅಂತಾರೆ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇದೆ ನಮ್ಮಲ್ಲಿ. ಪ್ರಪಂಚದಾದ್ಯಂತ ಅತ್ಯಂತ ನಂಬರ್ 1 ಜನಸಂಖ್ಯಾ ಸ್ಫೋಟ ಯಾವುದು? ಭಾರತ. ಆದರೆ ಮದುವೆಗೆ ಒಬ್ಬರು ಸಿಗ್ತಾ ಇಲ್ಲ. ಅವ್ರಿಗೆ ಬೇಕಾಗಿದ್ದು ಸಿಗ್ತಾರಲ್ಲ ಅಷ್ಟೇ. ಜಾತಿಯಲ್ಲಿ ಸಿಗಬೇಕದು, ಜಾತಿಯಲ್ಲಿ ಸಿಗಬೇಕು. ಈ ವ್ಯವಸ್ಥೆಯಿಂದ ಯಾರು ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ? ಜ್ಯೋತಿಷ್ಯದವ್ರು ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ. ಜ್ಯೋತಿಷಿಗಳು ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ. ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಏನು ಅವರ ಧರ್ಮದಲ್ಲಿ ಅವ್ರ ಕ್ಯಾಸ್ಟಲ್ಲಿ ಇರೋದೇ ಒಂದಷ್ಟು ಜನ. ಅದ್ರಲ್ಲಿ ಹುಡುಕ್ಬೇಕು ಅಂದ್ರೆ ಕಷ್ಟ ಅಲ್ವಾ? ಭಗವಂತ ಜ್ಯೋತಿಷ್ಯದಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ, ಮದುವೆ ಯೋಗ ಕೊಟ್ಟಿರ್ತಾನೆ. ಮದುವೆ ಆಗ್ತಾ ಇಲ್ಲ ಅಂತ ಅದರಲ್ಲಿ ಮದುವೆ ಯೋಗ ಕೊಟ್ಟಿರ್ತಾನೆ. ನೀನು ಯಾವ್ದಾದ್ರು ಹಿಂದೂ ಧರ್ಮದವ್ರು ಆಗುವಂತ ಅಲ್ಲಿ ಬರೆದಿರ್ತಾರೆ, ಧರ್ಮದಲ್ಲಿ ಆಗುವಂತ. ಇಲ್ಲಿ ಜಾತಿಲಿ ಆಗುವಂತ ಎಲ್ಲರೂ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರಾ? ಆಗಲ್ಲ ಅವಾಗ. ಸೊ ಆ ವಿಚಾರ ನಾವು ತೊಗೊಂಡಾಗ ನಮ್ಮ ಸಮಸ್ಯೆ, ನಿಮ್ಮ ಸಮಸ್ಯೆ ಎಲ್ಲ ಒಂದೇ. ನಮ್ಮ ಬಳಗದಲ್ಲೇ ಆಗಬೇಕು ಅಂದರೆ ಸಿಗಲ್ಲ. ಸಿಗದೇ ಇರೋ ಸಂದರ್ಭದಲ್ಲಿ ನಾವು ಜಾತಕ ಕೇಳೋಕ್ಕೆ ಹೋಗ್ತೀವಿ. ಜಾತಕದಲ್ಲಿ ಅಲ್ಲಿ ಕರೆಕ್ಟಾಗಿ ಕಾಯ್ತಾ ಇರ್ತಾನೆ ಟೈಮ್ ಬಾಂಬ್ ಹಾಕೋಕ್ಕೆ. ಒಂಥರ ಡೊನಾಲ್ಡ್ ಟ್ರಂಪ್ ಆಗ್ತಾನಲ್ಲ, ಬೇಡದೇ ಇರೋ ಕಡೆ ಎಲ್ಲ ಬಾಂಬ್ ಹಾಕ್ತಾನಲ್ಲ, ಇವರೆಲ್ಲ ಬಾಂಬ್ ಹಾಕೋರೆ ಇವರೆಲ್ಲ. ಯಾಕಂದರೆ ನಾನು 30 ವರ್ಷದ ಅನುಭವದಿಂದ ಹೇಳ್ತಾ ಇದ್ದೀನಿ. ಯಾವ ಸರ್ಟಿಫಿಕೇಷನ್ ಇಲ್ಲದೆ ಹೇಳ್ತಾ ಇರ್ತಾರೆ ಅವರೆಲ್ಲ. ಒಂದು ಸರ್ಟಿಫಿಕೇಷನ್ ತೋರ್ಸೋಕ್ಕೆ ಹೇಳಿ. ನೀವು ಎಲ್ಲೆಲ್ಲಿ ಹೋಗ್ತೀರಾ ಜ್ಯೋತಿಷ್ಯ ಕೇಳೋಕ್ಕೆ? ಸರ್ಟಿಫಿಕೇಟ್ ಕೇಳಿ. ಎಲ್ಲಿ ಕಲ್ತಿದ್ದೀರಾ? ಡಾಕ್ಟ್ರೇಟ್ ಮಾಡಿದ್ದೀರಾ? ಅದರಲ್ಲಿ ಸರ್ಟಿಫಿಕೇಟ್ ಇದೆ? ಎಷ್ಟು ಜನಕ್ಕೆ ನೀವು ಹೇಳ್ಕೊಟ್ಟಿದ್ದೀರಾ? ನಾವು 65,000 ಜನಕ್ಕೆ ಏನಕ್ಕೆ ಹೇಳ್ಕೊಟ್ಟಿದ್ದೀವಿ ಅಂದರೆ, ಜ್ಯೋತಿಷ್ಯ ಆಚೆ ಕಡೆ ಇರೋಳ ಸುಳ್ಳು, ಸತ್ಯ ಹೇಳಲ್ಲ ಅವರು. ಜನಗಳನ್ನು ಹೆದರ್ಸ್ತಕ್ಕಂಥ ಕೆಲಸ ಮಾಡ್ತಾರೆ. 1,000 ರೂಪಾಯಿ ಕೀಳ್ತಾರೆ.
₹1,000 ಕಿತ್ತಿ ಅನ್ನೋ ಕೆಲಸ ಆಗುತ್ತಾ ಹೋಗಲಿ? ಯಾವ ಕೆಲಸನೂ ಆಗಲ್ಲ. ಇಷ್ಟುದ್ದ ಬರೀತಾರೆ, ಇದಕ್ಕೋಗಿ ಈ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಶೃಂಗೇರಿಗೆ ಹೋಗಿ ಅಲ್ಲಿಗೆ ಹೋಗಿ ಶನಿ ಸಿಂಗಾಪುರಕ್ಕೆ ಹೋಗಿ ಇಲ್ಲೋಗಿ ಎಲ್ಲ ಹೋಗಿ ಅಂತ ಹೇಳ್ತಾರೆ. ಕರೆಕ್ಟು. ಅದಾದಮೇಲೆ ಅಲ್ಲಿ ಕೆಳಗಡೆ ಬರೆದಿರ್ತಾರೆ 50,000 75,000 ಪೂಜೆಗೆ, 80,000 ನಾನು 1,00,000 ಪೂಜೆ ಅಂತ ಬರೆದಿರ್ತಾರೆ. ಆ್ಯಕ್ಚುಲಿ ಗೋಲ್ಡ್ ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ತೀವಲ್ಲ, ಆ್ಯಕ್ಚುಲಿ ಪೂಜೆ ರೇಟ್ ಜಾಸ್ತಿ ಆಗಿದೆ. ಅದು ಕೂಡ ಜಾಸ್ತಿ ಆಗಿದೆ. ಗೋಲ್ಡ್ ರೇಟ್ಗಿಂತ ಯಾವ ರೇಟ್ ಜಾಸ್ತಿ ಅಂದರೆ ಪೂಜೆ ರೇಟು. ಗೋಲ್ಡ್ ರೇಟ್ ಆದರೂ ನಾವು ತಗೊಂಡ್ರೆ ಗೋಲ್ಡ್ ಇರುತ್ತೆ ನಮ್ಮ ಹತ್ರ, ಪೂಜೆ ಮಾಡಿದ ಗ್ಯಾರಂಟಿ ಇಲ್ಲ. ಅದಕ್ಕೆ ನಮ್ಮ ಯಾರಿಗೂ ಭಕ್ತಿ ಬರ್ತಾ ಇಲ್ಲ ರೀ. ವೀಕ್ಷಕರಿಗೆಲ್ಲ ಒಂದೇ ಮಾತು ಹೇಳ್ತಾ ಇರೋದು, ವರ್ಕ್ ಆದರೆ ಭಕ್ತಿ ಬರುತ್ತಲ್ವಾ? ಖಂಡಿತ. ಇವತ್ತು ಯಾಕೆ ಜನಗಳಲ್ಲಿ ಭಕ್ತಿ ಇಲ್ಲ? ವರ್ಕ್ ಆಗಲ್ಲ. ಪೂಜೆ ಮಾಡಿದ ತಕ್ಷಣ ವರ್ಕ್ ಆಗದೆ ಇದ್ದಾಗ ಏನು ಬರುತ್ತೆ? ಪೋಷಕರು ಇವನು ಹೇಳಿದ್ದು ಕೇಳಿ ಅವ್ನು ಪೂಜೆ ಮಾಡಿಸ್ತಾರೆ, ಅದು ವರ್ಕ್ ಆಗಿರೋ ಇನ್ನೊಬ್ಬ ಯಾರೋ ಹೇಳ್ತಾರೆ, ಅಲ್ಲ ಅವ್ನು ಚೆನ್ನಾಗಿ ಹೇಳ್ತಾರೆ ಅಲ್ಲಿ ಹೋಗು. ಬರೀ ಇಂಥ 3rd ಕ್ಲಾಸ್ ಬುದ್ಧಿಗಳೇ ಹಾಕೋದಿಲ್ಲ ಕಡೆ. ಅವ್ನು ಚೆನ್ನಾಗಿ ಹೇಳ್ತಾ ಅಲ್ಲೋಗು, ಇವನು ಚೆನ್ನಾಗಿ ಹೇಳ್ತಾನೆ ಇಲ್ಲೋಗು. 108 ಕಡೆ ಕಳಿಸ್ತಾರೆ. ಫಸ್ಟ್ ಹೋಗಿದ್ದೇನಾಯಿತು, ಸೆಕೆಂಡ್ ಹೋಗಿದ್ದೇನಾಯಿತು? ನಾನು ನೋಡಿದ್ದೀನಿ ಸಾರ್, ನಾವು ಊರೆಲ್ಲ ಸುತ್ತಬಿಟ್ಟು ಕೊನೆಗೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ, ಏನಾದ್ರು ಕೊಡ್ತೀರಾ ಪರಿಹಾರ? ನಾನು ಪರಿಹಾರ ಕೊಡಲ್ಲ. ಪರಿಹಾರ ಇಲ್ಲ. ಯಾವ ಟೈಮಲ್ಲಿ ಆಗುತ್ತೆ ಅದಕ್ಕೆ ಏನು ಉಂಗುರ ರುದ್ರಾಕ್ಷಿ ಹಾಕೋಬೋದು, ಒಂದು ಮಂತ್ರ ಹೇಳ್ಬೋದು. ಮಂತ್ರ ಮಾತ್ರ ನಾನು ಕೊಡೋದು. ನಾನು ಫಸ್ಟು ನನ್ನ ಕನ್ಸಲ್ಟೇಷನ್ಗೆ ಬಂದರೆ ಫಸ್ಟು ನಾನು ಬರೆಯೋದೇ ಮಂತ್ರ. ಯಾಕೆಂದರೆ ಮದುವೆ ಆಗಬೇಕು ಅಂತಂದಾಗ ಹುಡುಗಿ ಸಿಗ್ತಾ ಇರುತ್ತೆ, ಅಲ್ಲಿ ಸ್ವಲ್ಪ ನಾವು ಆಪ್ಷನ್ಸ್ ಹುಡುಕ್ತೀವಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮಂತ್ರ ಹೇಳ್ತೀವಿ. ಅದು ಒಂದು ಪ್ರಾಬ್ಲಮ್ ಇದೆ. ಸಿಗೋದು 4-5ರಲ್ಲಿ ಆಪ್ಷನ್ಸ್ ಬೇರೆ ಇಟ್ಕೊಳ್ತೀವಿ. ಕೊನೆಗೆ ಈ ಶನಿ ಬಗ್ಗೆ ಬರೋಣ. ಇರ್ತಕ್ಕಂಥ ಸಂಸಾರದಲ್ಲಿ ಆಗಿರ್ತಕ್ಕಂಥ ಸಂಸಾರದಲ್ಲಿ ಇದು ಪೋಸ್ಟ್ ಮ್ಯಾರೇಜ್ ನಾವು ಮಾಡ್ತಕ್ಕಂಥದ್ದು, ಪ್ರೀ ಮ್ಯಾರೇಜ್ ಅಲ್ಲ. ಪ್ರೀ ಮ್ಯಾರೇಜ್ ಅಂತಂದರೆ ಅದು ನಿಲ್ಲಲ್ಲ. ಅದು ಪೋಸ್ಟ್ ಮ್ಯಾರೇಜ್ ನಿಲ್ಲಬೇಕು ಅಂದಾಗ ಈ ದೇವರಿಗೆ ಎಳ್ಳೆಣ್ಣೆಯನ್ನು ಹಾಕ್ತಕ್ಕಂಥದ್ದು. ಅದನ್ನು ಈ ಕಾಲದಲ್ಲಿ ಯಾರು ಹಾಕ್ತಾರೆ? ಅವನಿಗೆ ಯಾರಿಗೋ ಶನಿ ದೋಷ ಇರುತ್ತೆ, ಈ ತಾಯಿನೋ ಅಜ್ಜಿನೋ ದೇವಸ್ಥಾನಕ್ಕೆ ಹೋಗಿ ಹಾಕ್ತಾರೆ. ಆ್ಯಕ್ಚುಲಿ ಅಜ್ಜಿಗೆ ಒಳ್ಳೇದಾಗುತ್ತೆ, ಅಜ್ಜಿಗೆ ಇನ್ನೊಂದು ಯೋಗ ಬರ್ಬೋದೇನೋ ಮದುವೆದು, ಅವ್ರ ಮೊಮ್ಮಕ್ಕಳಿಗೆ ಬರೋಲ್ಲ. ತಿಳ್ಕೊಳ್ಳಿ. ಯಾರಿಗೆ ಸಮಸ್ಯೆ ಇದೆ ಅವರು ಹೋಗಿ ಟೈಮ್ ಕೊಟ್ಟು ಹಾಕಿದ್ರೆ ಭಗವಂತ ಮೆಚ್ತಾನೆ. ಈಗ ನಾನೇ ಶನಿಯಾಗಿ ಕೂತಿದ್ದೀನಪ್ಪ, ನಾನು ಶನಿಯಾಗಿ ಕೂತಿದ್ದೀನಿ. ನಂಗೆ ಟೈಮ್ ಇಲ್ಲ ಹೋಗಜ್ಜಿ, ನನ್ನ ಟೈಮ್ ಇಲ್ಲ ಹೋಗಮ್ಮ, ನಾನು ಆಫೀಸ್ಗೆ ಹೋಗಬೇಕು, ನೀನು ತೊಗೊಂಡೋಗಿ ಹಾಕು ನನ್ನ ಪರವಾಗಿ. ಅವ್ರು ತಗೊಂಬಂದು ನನ್ನ ಮೇಲೆ ಹಾಕ್ತಾರೆ. ನನ್ನ ಮೇಲೆ ಹಾಕ್ದಾಗ ಇವೆಲ್ಲ ಕೇಳಿರ್ತೀನಿ ನಾನು. ನನ್ನ ಮಗನಿಗೆ ಟೈಮ್ ಇಲ್ಲ ಅಂತಂದ, ಅವನು ಅಲ್ಲಿ ಹೋದ ಆಫೀಸ್ಗೆ, ಅಲ್ಲಿ ಟೀ ಕುಡ್ಕೊಂಡು ಅಲ್ಲಿ ಯಾರೋ ಹುಡುಗಿರ ಜೊತೆ ಎಲ್ಲ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದಾನೆ, ಬೇಡದಿರೋ ಚಾಟೆಲ್ಲ ಮಾಡ್ತಾಯಿದ್ದಾನೆ. 5 ನಿಮಿಷ ನನ್ನ ಹತ್ರ ಬಂದು ಹಾಕೋಕ್ಕೆ ಟೈಮ್ ಇರಲಿಲ್ವಾ ಅಂತ ನೋಡಿದಾಗ ಅದೇ ಶನಿ ದೋಷ. ಶನಿ ದೋಷ ಪ್ರಾರಂಭವಾಗೋದು ಏನು ಗೊತ್ತಾ? ಪರಿಹಾರದಿಂದ ಅಲ್ಲ. ಯಾರ ಜೊತೆಯಲ್ಲಿ ನೀವು ಹೇಳ್ತೀರಾ, ಪೋಷಕರಿಗೆ ಇದನ್ನು ಹೇಳ್ತಾ ಇದ್ದೀನಿ, ನೀವು ದೋಷ ಅಂತ ತಿಳ್ಕೊಂಡು ಅದನ್ನು ಮಾಡಬೇಕು ಅಂತ ಬಂದರೆ ಅವ್ರ ಕೈಯಲ್ಲೇ ಮಾಡಿದ್ರೇ ಸ್ವಲ್ಪ ಮಟ್ಟಿಗೆ ಯೂನಿವರ್ಸಲ್ಲಿ ಅಕ್ಸೆಪ್ಟೆನ್ಸ್ ಅಂತ ಬರುತ್ತೆ. ಯೂನಿವರ್ಸಲ್ಲಿ ಎಲ್ಲನೂ ಒಂದು ಅಕ್ಸೆಪ್ಟೆನ್ಸ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಅಕ್ಸೆಪ್ಟೆನ್ಸೇ ಇಲ್ಲ ಅಂತಂದರೆ, ಅದ್ಯಾರೋ ಹೇಳಿದ್ರು, ಕುರುಡ ಒಂದು ಮಾತು ಹೇಳ್ಬಿಟ್ಟು ಬ್ರೇಕ್ ಹೋಗೋಣ. ಕುರುಡ ಅವನ ಅವಲಂಬಿತ ಇರ್ತಕ್ಕಂಥದ್ದೇ ಕೋಲು. ಕಣ್ಣು ಬಂದ ಮೇಲೆ ಕೋಲನ್ನ ದೂರ ಹಾಕ್ತಾರೆ, ಫಸ್ಟ್ ಎಸೆಯೋದೇ ಕೋಲ್ ಅಂತ ಹೇಳ್ತಾರೆ. ಅವ್ನಿಗೆ ಅಷ್ಟು ಸಪೋರ್ಟ್ ಆಗಿದ್ದು. ಹಂಗೆ ಕೃತಜ್ಞತೆ ಇಲ್ಲ ಅಂತಂದರೆ ಶನಿ ಏನು ಮಾಡ್ತಾನೆ ನಿಮಗೆ? ನೀವು ಹೋಗಿ ನಿಮ್ಮ ಮಕ್ಕಳ ಪರವಾಗಿ ನೀವು ಏನೇ ಪೂಜೆ ಮಾಡಿ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಏನು ಎಲ್ಲ ಹೇಳ್ಬಿಡ್ತಾರೆ, ಎಲ್ಲ ವಯಸ್ಸಾದವರೆಲ್ಲ, ನಮ್ಮ ಮಕ್ಕಳು ಭಾಳ ಬ್ಯುಸಿ ಅಂತ. ಹೋಗಿ 2 ಡೇಸು ಅವ್ರ ಜೊತೆ ಆಫೀಸಲ್ಲಿ ಹೋಗಿ ಕೂತ್ಕೊಳ್ಳಿ, ಎಷ್ಟು ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಗೊತ್ತಿರುತ್ತೆ. ಯಾರ್ದೂ ಅಷ್ಟೊಂದು ಬ್ಯುಸಿಯಾಗಿರೋದು ಲೈಫ್ ಇಲ್ಲವೇ ಇಲ್ಲ. ನರೇಂದ್ರ ಮೋದಿಗೂ ಟೈಮ್ ಸಿಗುತ್ತೆ ಬೇಕಾದ್ರೆ ಶನಿ ಸಿಂಗಾಪುರಕ್ಕೆ ಹೋಗ್ಬಿಟ್ಟು ಅಥವಾ ಶನಿಗೆ ಹೋಗ್ಬಿಟ್ಟು ಎಳ್ಳೆಣ್ಣೆ ಹಾಕೋಕ್ಕೆ. ಅವರು ಬೇಕಾದಷ್ಟು ದೇವಸ್ಥಾನಗಳಲ್ಲಿ ನೋಡ್ತಾ ಇರ್ತೀವಿ. PM-ನೇ ನೋಡಿದ್ದೀವಿ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು. ಅವ್ರಿಗೆ ಅಷ್ಟು ಟೈಮ್ ಇದ್ದಾಗ ಇವ್ರಿಗಿರಲ್ವಾ? 1000% ಇರುತ್ತೆ. ಮಾಡ್ತಕ್ಕಂಥ ಇಚ್ಛೆ ನಮ್ಮ ಹಿಂದೂ ಧರ್ಮ ಅನ್ನೋದು ಮನಸ್ಸಿಗೆ ಬಂದಿಲ್ಲ. ಬ್ರಾಹ್ಮಣರಲ್ಲಿ ಹುಟ್ಟಿರ್ತಾರೆ, ಅವ್ರ ಮಕ್ಕಳೇ ಪೂಜೆ ಮಾಡಲ್ಲ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಾರೆ, ಮಂತ್ರ ಹೇಳ್ಕೊಳ್ರಯ್ಯ ಅಂತಂದರೆ ಅವೆಲ್ಲ ನಂಬಲ್ಲ, ನಂಗೆ ಟೈಮ್ ಇಲ್ಲ ಅಂತಾರೆ. 5 ನಿಮಿಷ ಮಂತ್ರ ಹೇಳ್ಕೊಂಡ್ರೆ ಟೈಮ್ ಇಲ್ಲ. ಯಾಕೆಂದರೆ ಮನಸ್ಸನ್ನು ಸ್ಥಿರ ಮಾಡೋಕ್ಕೆ ಮಂತ್ರ ಇರೋದು. ಬ್ರಾಹ್ಮಣರಲ್ಲಿ ಇವೆಲ್ಲ ಗೊತ್ತಿರುತ್ತೆ, ಬ್ರಾಹ್ಮಣರ ಮಕ್ಕಳೇ ಮಾಡಲ್ಲ. ಇನ್ನು ಅಲ್ಲಿಂದನೇ ಮಾಡಿಲ್ಲ ಅಂದರೆ ಇನ್ನು ಹಿಂದೂ ಧರ್ಮ ಎಲ್ಲಿಂದ ಬೆಳೆಯುತ್ತೆ? ಬೆಳೆಯೋಕ್ಕೆ ಚಾನ್ಸೇ ಇಲ್ಲ. ಸೈಂಟಿಫಿಕ್ ಅನಾಲಿಸಿಸ್ ಎಲ್ಲ ಫ್ಲಾಪ್ ಆಗುತ್ತೆ, ದೋಷ ಹುಡ್ಕೊಂಡು ಹೋಗ್ತೀವಿ. ಮುಂದುವರ್ಸೋಣ, ಬ್ರೇಕ್ ತಗೊಳ್ಳೋಣ ಗುರುಜಿ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ.
ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಲಕ್ಷ್ಮಿ ಅಂದ್ಬಿಟ್ಟು ಸಿಗೇಪಳೆಯಿಂದ ಕರೆ ಮಾಡ್ತಾ ಇದೀವಿ. ಸರಿ, ಯಾರ ಬಗ್ಗೆ ಕೇಳಬೇಕು? ಬೋರ್ ತಗ್ಸ್ಬೇಕಿತ್ತು, ಯಾವತ್ತು ಒಳ್ಳೆ ದಿವಸ ಅಂತ ಕೇಳಕ್ಕೆ. ಒಳ್ಳೆ ದಿವಸದಲ್ಲಿ ನೀರು ಬರುತ್ತಾ ಅಥವಾ ನೀರು ಬರುತ್ತೋ ಇಲ್ವೋ ಅಂತ ತಿಳ್ಕೊಬೇಕಾ? ಎರಡು ಸರ್, ಎರಡು ಗುರುಜಿ. ನೀರ್ ಬರುತ್ತೋ ಇಲ್ವೋ ಅಂತ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 1 ರಿಂದ 249 ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಸಂಖ್ಯೆ ಹೇಳಿ. 119 ಸರ್. 119. 4ನೇ ಮನೆ ನೋಡೋಣ. 4ನೇ ಮನೆ ನೋಡಬೇಕು. 4ನೇ ಮನೆ ಭೂಮಿ ವಿಚಾರದಲ್ಲಿ, ಭೂಮಿಯಲ್ಲಿ ನಮಗೆ ಕೇಳಿರ್ತಕ್ಕಂಥ ಸಿಗುತ್ತಾ ಅಂತ ಬಂದಾಗ 5 ಬಂದಿದೆ, 6 ಬಂದಿದೆ. ಚಿಕ್ಕದರಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ನೀರು ಸಿಗ್ತಕ್ಕಂಥದ್ದು ಇಲ್ಲ. 50%. ಇವಾಗೇನೋ ಇಂಚ್ ಹೇಳ್ತಾರಲ್ಲ, ಕಮ್ಮಿ ಸಿಗುತ್ತೆ ನೀರು. ಯಾಕೆಂದರೆ ಯಾವಾಗ ಇಲ್ಲಿ ರಾಹು 5ನೇ ಮನೆ ಬರುತ್ತೆ, ಯಾವಾಗಲೂ ಕೂಡ ನೀರು ಸಿಗಬೇಕು ಅಂದರೆ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಬಂದರೆ ನೀರು ಸಿಗುತ್ತೆ. ಇಲ್ಲಿ 3 ಲೆವೆಲಲ್ಲಿ ನೋಡಿದಾಗ ಫಸ್ಟ್ ಲೆವೆಲಲ್ಲಿ 5, ಸೆಕೆಂಡ್ ಲೆವೆಲಲ್ಲಿ 5, ಲಾಸ್ಟ್ ಲೆವೆಲಲ್ಲಿ ಮಾತ್ರ 6 ಬಂದಿದೆ. ಸ್ವಲ್ಪ ನೀರು ಸಿಗುತ್ತೆ. ನೀರು ಸಿಗ್ತಕ್ಕಂಥ ಒಂದು ದಿಕ್ಕು ಬಂದ್ಬಿಟ್ಟು ಸೌತ್ ವೆಸ್ಟಲ್ಲಿ ಸಿಗುತ್ತೆ. ಅಂದರೆ ನೈಋತ್ಯದಲ್ಲಿ ಟ್ರೈ ಮಾಡಬೇಕು. ನೈಋತ್ಯ ಬಿಟ್ಟರೆ ಇನ್ನೊಂದು ಕಡೆ ನಾರ್ತ್, ಉತ್ತರದಲ್ಲಿ, ಇವೆರಡು ಜಾಗದಲ್ಲಿ ನೀರು ಬರ್ತಕ್ಕಂಥದ್ದು. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬೆಳಗಾವಿಯಿಂದ ಕರೆ ಮಾಡ್ತಿದ್ದೀವಿ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ತಂಗಿ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. 25/5/2008. ಓಕೆ, PUC ಮಾಡಿದಾಳೆ ಮ್ಯಾಮ್. ಟೈಮ್ ಹೇಳಿ. 10:30 ಬೆಳಗ್ಗೆನಾ ಸಂಜೆನಾ? ಬೆಳಗ್ಗೆ. ಓಕೆ, ಹುಟ್ಟಿದವರು? ಬೆಳಗಾವಿ. ಸರಿ, ಈಗ ಪ್ರಶ್ನೆ ಕೇಳಿ. ಏನಿದೆ ಹೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಸರ್. ಹೇಳಿ. ಸರ್, ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಬರುತ್ತೆ, ಮತ್ತೆ ಮುಂದೆ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿದ್ರೆ ಪಾಸ್ ಆಗುತ್ತಾ ಇಲ್ಲ ಅಂತ ಕೇಳಬೇಕು ಸರ್. ಈ ನಾರ್ತ್ ಅವ್ರಿಗೆ ಇದಾರಲ್ಲ, ನಾರ್ತ್ ಅವರು ಅವರಷ್ಟು ಗೌರ್ಮೆಂಟ್ ಹಿಂದೆ ಬಿದ್ದಿರೋರು ಈ ಸೌತ್ ಅವರಿಲ್ಲ. ಸೌತ್ ಅವರು
ಸಾಫ್ಟ್ವೇರು, IT ಬಿಸ್ನೆಸ್ಸು, IT ದುಡ್ಡು ಮಾಡೋದಿಂದ ಬಿದ್ದಿದ್ದಾರೆ. ಅವ್ರು ಪೂರ್ತಿ ನಾರ್ತ್ ಕರ್ನಾಟಕ ನಾನು ನೋಡಿದ್ದೀನಿ, ಮೇಜರ್ ಬರೀ ಗೌರ್ಮೆಂಟಿಂದ ಬಿದ್ದಿರ್ತಾರೆ. ಗೌರ್ಮೆಂಟಿಂದ ಬಿದ್ದು ಏನೂ ಹುಟ್ಟಿರಲ್ಲ ಅಂತ. ಗೌರ್ಮೆಂಟ್ ಕೆಲಸ ಅಂತಂದರೆ ಕೊಟ್ಬಿಡ್ತೀವಿ. ಇವಾಗ ಕಮ್ಮಿ ಆಗಿದೆ. ಈಗ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಮದುವೆ ಕೊಡಲ್ಲ, ಯಾಕೆಂದರೆ ಅಲ್ಲಿ ಏನೂ ಇಲ್ಲ, ಯಾವ್ಯಾವುದೋ ಊರಿಗೆ ಹಾಕ್ತಾರೆ, ಸಂಬಳಗಳು ಕರೆಕ್ಟಾಗಿ ಕೊಡಲ್ಲ. ಸೂರ್ಯ 10ನೇ ಮನೆ ಇರೋದ್ರಿಂದ ಗೌರ್ಮೆಂಟ್ ಕೆಲಸ ಟ್ರೈ ಮಾಡ್ಬೋದು. ನಿಮ್ಮ ಜಾತಕದಲ್ಲಿ ಯೋಗ ಇದೆ, ಬಟ್ ಆದರೆ ನಮ್ಮ ಯೋಗ ನಮಗೆ ನಾನು ಗೌರ್ಮೆಂಟ್ಗೂ ಅದಕ್ಕೂ ಆಗೋದೇ ಇಲ್ಲ. ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಒಂದು ಶಾಪ ಇದೆಯಂತೆ ಗೌರ್ಮೆಂಟ್ ಜಾಬ್ ಆಗಿ. ಯಾಕೆಂದರೆ ರಾಜನ ಜೊತೆ ಮಾಡೋರು ರಾಜನ ಕಷ್ಟಗಳನ್ನು ಅವರು ಅನುಭವಿಸ್ಬೇಕಂತೆ. ಇದು ಶಾಸ್ತ್ರದಲ್ಲಿ ಬರೆದಿದೆ. ಸೊ ರಾಜಾನಾಮ್ ರಂಕಾನಾಮ್ ರಾಜ ಅಂತ ಒಂದು ಕಥೆಯಲ್ಲಿ ಬರೆದಿದೆ ಅದೆಲ್ಲ. ಸೊ ರಾಜನ ಆಸ್ಥಾನದಲ್ಲಿರೋರೆಲ್ಲ ಈಗ ಯುದ್ಧ ಮಾಡಬೇಕಾದ್ರೆ ಯುದ್ಧದಲ್ಲಿ ಏನಾಗುತ್ತೆ, ಅಲ್ಲಿ ಜೊತೆಲಿರೋರೆಲ್ಲ ಸಾಯಬೇಕು. ಕಮಾಂಡರ್ ಇನ್ ಚೀಫ್ ಸಾಯ್ತಾರೆ, ಅದೆಲ್ಲ ಸಾಯ್ತಾರೆ. ನಾವು ನೋಡಿದ್ವಲ್ಲ ಯುದ್ಧ ಆಗ್ಬೇಕಾದ್ರೆ. ಹಾಗೆ ರಾಜ ಅಂದರೆ ಗೌರ್ಮೆಂಟಲ್ಲಿ ಇರೋರದೆಲ್ಲನೂ ಕೂಡ ಇಲ್ಲಿ ಕಾಂಬಿನೇಷನ್ಸಲ್ಲಿ ನೆಗೆಟಿವ್ ಕಾಂಬಿನೇಷನ್ಸು ಸಫರ್ ಮಾಡಬೇಕು ಅಂತ ಬರುತ್ತೆ. ಸೂರ್ಯ ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕ್ಕೊಳ್ಳಿ. ಮಂಗಳನ ಕಾಂಬಿನೇಷನಲ್ಲಿ ಸೂರ್ಯ ಇವಾಗ ಬಂದಿರತಕ್ಕಂಥದ್ದು ಇಲ್ಲಿಂದ 1 ಇಯರ್ 1.5 ಇಯರ್ ಒಳಗಡೆ ಯೋಗ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಓಕೆ ಗುರುಜಿ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಈಗ ನಾನು ಗೌರ್ಮೆಂಟ್ ಕೆಲಸ ಟ್ರೈ ಮಾಡಬೇಕಾಯ್ತು. ಗೌರ್ಮೆಂಟ್ ಕೆಲಸ ಟ್ರೈ ಮಾಡಿದ್ದಿದ್ರೆ ಮೋಸ್ಟ್ಲಿ ಬಂದು ಜ್ಯೋತಿಷ್ಯ ಹೇಳ್ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ. ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಗೌರ್ಮೆಂಟಲ್ಲಿರೋರು. ಬೇಕಾದ್ರೆ ಗೌರ್ಮೆಂಟ್ ಅವ್ರನ್ನೇ ಹೋಗಿ ಪರ್ಸ್ನಲಾಗಿ ಕೇಳಿ ಏನಾದ್ರು ಸಾಧನೆ ಮಾಡಿದ್ದೀರಾ ಅಂತ. ಕೆಲಸ ಅಂದ್ಬಿಟ್ಟು ಬೇರೆ ಏನೂ ಇಲ್ಲ. ಪ್ರೈವೇಟಲ್ಲೇ ಅತ್ಯಂತ ಒಂದು ಟಿ ವಿ ಬಂದಿದೆ ಇವತ್ತು. ಟಿ ವಿ ಯಾರು ಗೌರ್ಮೆಂಟ್ ಅವ್ರು ಮಾಡಿರೋದಲ್ಲ, ಪ್ರೈವೇಟಲ್ಲಿರೋರು ಮಾಡಿರೋದು. ಮೊಬೈಲ್ ಮಾಡಿರೋದು ಯಾರು? ಕರೆಕ್ಟಾ? ಒಂದು ಕಿವಿಗೆ ಹಾಕೋ ಇಯರ್ಪಾಡ್ ಮಾಡಿರೋದು ಯಾರು? ಒಂದು ಕನ್ನಡಕ ಮಾಡಿರೋದು ಯಾರು? ಇದೆಲ್ಲ ಪ್ರೈವೇಟವ್ರು ಮಾಡಿರೋದು. ಪ್ರೈವೇಟಲ್ಲಿರ್ತಕ್ಕಂಥ ಒಂದು ಸಾಧನೆ ಗೌರ್ಮೆಂಟಲ್ಲಿ ಇಲ್ಲ. ಸುಮ್ಮನೆ ಸಮಾಧಾನವಾಗಿ ಸೋಂಬೇರಿತನವಾಗಿರೋಕ್ಕೆ ಸಂಬಳ ಬರುತ್ತೆ, ಅಷ್ಟೇ. ಎಷ್ಟು ಜನ ಪೆನ್ಷನ್ ಇವಾಗ ಅದು ಕ್ಯಾನ್ಸಲ್ ಆಗ್ಬಿಟ್ಟಿದೆಯಲ್ಲಮ್ಮ. ಪೆನ್ಷನ್ ಇಲ್ಲ ಈಗ ಮುಂದಕ್ಕೆ ಹೋಗ್ತಾ ಅದು ಗೊತ್ತಿಲ್ಲ ಜನಕ್ಕೆ. ಆ ನಾರ್ತ್ ಕರ್ನಾಟಕದವರು ಸ್ವಲ್ಪ ಬದಲಾದರೆ ಬೇರೆ ಬೇರೆ ದೇಶಗಳಲ್ಲಿ ಗೌರ್ಮೆಂಟ್ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ನಾವು ಗೌರ್ಮೆಂಟ್ ಏನು ಕೇಳ್ಕೊಬೇಕು ಗೊತ್ತಾ, ನನ್ನ ಅನುಭವದಲ್ಲಿ, ನೀವು ಫೆಸಿಲಿಟಿ ಕೊಡಿ, ಒಳ್ಳೆ ನೀರು ಕೊಡಿ, ಒಳ್ಳೆ ರೋಡ್ ಕೊಡಿ, ಅರ್ಥ ಆಯ್ತಾ, ಒಳ್ಳೆ ಸಿವಿಲ್ ಅಮ್ಯುನಿಟೀಸ್ ಕೊಡಿ, ಕೆಲಸ ನೋಡ್ಕೋತೀವಿ. ಗೌರ್ಮೆಂಟ್ ಮಾಡಬೇಕಾಗಿರೋದು, ಗೌರ್ಮೆಂಟ್ ಉದ್ಯೋಗ ಎಲ್ಲ ಬೇಕಾಗಿರೋದು, ಜನಗಳಿಗೆ ಬೇಕಾಗಿರೋದು ಸಿವಿಕ್ ಕಮ್ಯುನಿಟೀಸ್. ಇವತ್ತು ಫುಟ್ಪಾತ್ ಮೇಲೆಲ್ಲ ಗಾಡಿಗಳು ಹೋಗ್ತಾ ಇದ್ದಾವೆ. ಸೊ ನಮಗೆ ಬೇಕಾಗಿರೋದು ಫೆಸಿಲಿಟೀಸ್, ವ್ಯವಸ್ಥೆ, ಹಾಗೆ ಪ್ರಕೃತಿನ ಹಾಗೆ ಉಳಿಸ್ತಕ್ಕಂಥದ್ದು. ಅದೇ ಬೇರೆ ದೇಶಗಳು ಮಾಡ್ತಕ್ಕಂಥದ್ದು. ಅಮೇರಿಕದವ್ರು ಮಾಡೋದು ಅದೇ. ಗೌರ್ಮೆಂಟ್ ಬಗ್ಗೆ ಜಾಸ್ತಿ ಚಿಂತೆ ಮಾಡಲ್ಲ. ಮಿಕ್ಕಿದೆಲ್ಲ ನಾವು ವರ್ಕ್ ಮಾಡ್ಕೋತೀವಿ. ಗೌರ್ಮೆಂಟ್ ಮಾಡಬೇಕಾದ್ರೆ ಇದೊಂದೇ ಕೆಲಸ. ರಾಜನ ಕೆಲಸ ವ್ಯವಸ್ಥೆಯನ್ನು ಕೊಡೋದು, ಕೆಲಸವನ್ನು ಕೊಡೋದಲ್ಲ, ಉದ್ಯೋಗ ಸೃಷ್ಟಿ ಅಲ್ಲ. ವ್ಯವಸ್ಥೆ ಮಾಡಿದ್ರೆ ಉದ್ಯೋಗ ಆಟೋಮೆಟಿಕ್ಕಾಗಿ ಹುಡ್ಕೋತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಓಕೆ ಗುರುಜಿ, ಇದುವರೆಗೂ ಗುರುಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ. ಕಲ್ತ ಮೇಲೆ ಅವರಿಗೆ ಎಷ್ಟೆಲ್ಲ ಉಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ ಅವರ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅದರ ವಿಡಿಯೋ ಎಲ್ಲಿದೆ ನೋಡ್ಕೊಂಡು ಬನ್ನಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಒಂದ್ಸಲ ಟಿವಿ ಹಾಗೆ ನೋಡಿದೆ, ಇಲ್ಲಿ ಗುರುಗಳು ಬರ್ತಾ ಇದ್ರು. ಅದನ್ನು ನೋಡಿ ಇವಾಗ ನಡೀತಾ ಇರ್ತಾ ಒಂದು ವರ್ತಮಾನ ಇದನ್ನೆಲ್ಲ ನೋಡಿಕೊಂಡು ಏಕೋ ಏನೋ ಒಂದರಲ್ಲಿ ಆಶ್ಚರ್ಯಕರ ಇದೆ ಅಂತ ಹೇಳಿ ನಾನು 88 ಬ್ಯಾಚಲ್ಲಿ ಲಾಕ್ಡೌನ್ ಇರುವಾಗ ಅದನ್ನು ನಾನು ಸೇರಿಕೊಂಡು ಅದನ್ನೇ ಕಂಟಿನ್ಯೂ ಮಾಡಿದೆ. ಗುರುಗಳು ಹೇಳುವಂಥ ಎಲ್ಲ ಕ್ಲಾಸ್ಗಳಲ್ಲೂ ಎಲ್ಲ ಹೈಯರ್ ಕ್ಲಾಸು, ಆಮೇಲೆ ಅವ್ರದ್ದು ನಕ್ಷತ್ರ ನಾಡಿಯಿಂದ ಹಿಡಿದು ಇದುವರೆಗೂ ಎಲ್ಲ ಕ್ಲಾಸಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ಅತ್ಯಂತ ಶ್ರೇಷ್ಠವಾಗಿ ಕಳಿಸಿಕೊಟ್ಟಿದ್ರೆ ಇಂಥ ಗುರುಗಳು ಸಿಕ್ಕಿದ್ದು ನಮ್ಮ ಭಾಗ್ಯ, ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಹಿಂದೆ ಇಂಥ ಗುರುಗಳು ಸಿಗಲಿಕ್ಕೂ ಕೂಡ ಸಾಧ್ಯವಿಲ್ಲ. ಆದಷ್ಟು ಬೇಗ ಎಲ್ಲರೂ ಸೇರಿಕೊಂಡು ಕಲ್ಕೋರಿ. ಇದೊಂದು ನಮಗೆ ವರದಾನ ಈ ಕಲಿಯುಗದಲ್ಲಿ ಕೊಟ್ಟಂಥ ಒಂದು ದೇವರು, ಕಲಿಯುಗದ ದೇವರು ಅಂತೇಳಿ ನಾನು ಭಾವಿಸಿ ನನ್ನ 4 ಮಾತನ್ನು ಮುಗಿಸ್ತೀನಿ.